ಹಂಗೆ ಇರೋದು ಸೂರ್ಯನೂ ಅವನೇ. ಏನು ಅಷ್ಟು ಮಾಡ್ತೀವಿ ನನಗೆ ಗೊತ್ತಿಲ್ಲ, ಹೋಗು. ಮತ್ತೆ ಬಿಡಲಿಲ್ಲ ಅಂದರೆ ಆಮೇಲೆ ಮಾತಾಡ್ತೀನಿ. ಬೊಬ್ಬು ತಿನ್ನಿಸ್ತೀಯಾ? ಸ್ನಾನ ಆಯ್ತಮ್ಮ? ಇದೇನಿದು ಸ್ನಾನ ಮಾಡ್ಬಿಟ್ಟು ಹಿಂಗೆ ರೆಡಿ ಆಗಿಬಿಟ್ಟಿದ್ಯಾ? ಮಲ್ಕೊಳಕ್ಕೆ ಹಿಂಗೆ ರೆಡಿ ಆಗಿದೆಯಾ? ಅಯ್ಯೋ ಶಿವನೇ, ಮಲ್ಕೊಳಕ್ಕೆ ಇಷ್ಟೆಲ್ಲ ರೆಡಿ ಆಗಿಬಿಟ್ಟು ಸ್ನಾನ ಮಾಡಿ ಇಷ್ಟೆಲ್ಲ ರೆಡಿಯಾಗಿ ಮಲ್ಕೋತಾ ಇದೆಯಾ? ನೈಸ್ ನೈಸ್, ಸೂಪರ್. ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಸಂಡೇ ವ್ಲಾಗ್. ನಾವು ಬೆಳಗ್ಗೆನೇ ಎದ್ದು ವಾಕ್ ಹೋಗೋಣ ಅಂತ ಹೇಳಿ ಆಗಲೇ ನಾವು ಒಂದು ತಿಂಗಳಿಂದ ವಾಕ್ ಹೋಗ್ತಾ ಇದ್ದೀರಿ, ನಾನು ಭಾನುಪ್ರೀತು ಮೂವರೂ. ಇವತ್ತು ಬೆಳಗ್ಗೆನೇ ವಾಕ್ ಹೋಗೋಣ ಅಂತ ಬಂದ್ವಿ. ಸಂಡೇ ಬೇರೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರೋಣ ಅಂತ ಹೇಳಿ, ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ಮುಂದಕ್ಕೆ, ನೈಸ್ ರೋಡಿಂದ ಸ್ವಲ್ಪ ಮುಂದಕ್ಕೆ ಹೋಗೋಣ. ಅಲ್ಲೊಂದು ಲೆವಟ್ ಮಾಡಿದ್ದಾರೆ ಹೊಸದಾಗಿ, ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ತುಂಬ ಚೆನ್ನಾಗಿದೆ ಅಲ್ಲಿ ವಾಕ್ ಮಾಡೋದಕ್ಕೂ. ಹಾಗಾಗಿ ಅಲ್ಲೇ ವಾಕ್ ಹೋಗೋಣ ಇವತ್ತು ಅಂದ್ಬಿಟ್ಟು ಹೊರಟ್ವಿ. ನಮ್ಮ ಸೈಡ್ ಬೇರೆ ಸ್ವಲ್ಪ ನಾಯಿಗಳ ಕಾಟ ಬೇರೆ ಜಾಸ್ತಿ ಇತ್ತು. ಇಲ್ಲಿ ಹೇಗೂ ಇಲ್ಲಿ ಒಟ್ಟಿಗೆ ಬಂದರೆ ಇಲ್ಲಿ ಸ್ವಲ್ಪ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ. ಯಾರು ಅಂದರೆ ಅಷ್ಟು ಗೊತ್ತಿರೋರು ಯಾರೂ ಇಲ್ಲ ನಮಗೆ ಇಲ್ಲಿ. ನಾವು ಬರ್ತಾಯಿದ್ದಿದ್ದೆ ಒಂದು 3 ಅಷ್ಟೇನೆ, ನಾನು ಭಾನುಪ್ರೀತು. ಅದಕ್ಕೆ ಬರ್ತಾಯಿದ್ರು. ಅದಕ್ಕೆ ಅವತ್ತು ಸಂಡೇ ಆಗಿರೋದ್ರಿಂದ ಅಣ್ಣ ಅದಕ್ಕೆ ನಾನ್ ವೆಜ್ ತೊಗೊಬರೋದಕ್ಕೆ ಅಂತ ಅವ್ರು ಬೆಳಗ್ಗೆನೇ ಅವರು ಹೋದರು. ನಾವು ವಾಕ್ ಹೋಗೋಣ ಅಂದ್ಬಿಟ್ಟು ನಾವು ಬಂದಿದ್ವಿ. ಇದು ನಂತು ಪ್ರೀತು ಬಂದಾಗೆಲ್ಲ ಹೋಗೋದು, ಅರ್ಧಕ್ಕೆ ಹೋಗೋದು, ವಾಪಸ್ಸು ರಿಟರ್ನ್ ಬರೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಭಾವನ ಮುಂಗೆ ನೀನು ಈ ಥರ ಹೇಗೆ ಬರ್ತೀಯಾ ಅಂತೆಲ್ಲ ಇದು ಮಾಡ್ತಾ ಇತ್ತು. ಭಾನು ಇಲ್ಲ ಇರು ನಾನು ಟ್ರೈ ಮಾಡ್ತಿದ್ದೆ. ನೋಡಿದ್ರೆ ಭಾನು ಅರ್ಧಕ್ಕೆ ಬಂದು ಸಿಗಾಕೋತು. ಪ್ರೀತು ಅವ್ನು ರಿಷಿ ಹೇಳ್ಕೊಂಡು ಕೊಟ್ಟಿದ್ದ ಅಂದ್ಬಿಟ್ಟು ನಾನು ಆ ಥರ ಬರ್ತೀನಿ ಅಂತ ಪ್ರೀತು ಹೇಳ್ತಾ ಇತ್ತು. ಅಂದರೆ ಪ್ರೀತು ಬಂತು, ಭಾನು ಕೈಲಿ ಬರೋದಕ್ಕಾಗಿಲ್ಲ. ಅದು ಹೇಗೆ ಅಂತ ಗೊತ್ತಾಗಿರಲಿಲ್ಲ. ನಾನು ರಿಟರ್ನ್ ಬರ್ತೀನಿ ಅಂತ ಹೇಳ್ತಾ ಇತ್ತು. ಪ್ರೀತು ಅಂತೂ ಫುಲ್ಲು ಶೆಕೆ. ಬೆಳಗ್ಗೆನೇ ಬಿಸಿಲು ಬೇರೆ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ಸ್ವಲ್ಪ ಸೆಕೆನೂ ಜಾಸ್ತಿ ಆಯ್ತಾಯಿತ್ತು. ಸೂರ್ಯನ ಕಿರಣ ಅಂತೂ ತುಂಬಾ ಚೆನ್ನಾಗಿ ಬೀಳ್ತಾಯಿತ್ತು. ನಾನು ಒಂದು ಫೋಟೋ ತೆಗಿತೀನಿ ಇರು ಪಾಪ ಅಂತಂದೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ ಸೂರ್ಯನ ಬೆಳಕಿಗೂ ಅದಕ್ಕೆ. ಸರಿ ಅಂತಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 6:45 ಆಯಿತು. ನಾವು ಅಲ್ಲಿ ಒಂದು ಅರ್ಧ ಗಂಟೆನೇ ಆಟ ಆಡ್ಕೊಂಡಿದ್ರು ಮಕ್ಕಳು. ಫಸ್ಟು ನಮ್ಮನೆ ಹತ್ರ ಲೆವಟಲ್ಲೇ ವಾಕ್ ಹೋಗ್ತಾ ಇದ್ವಿ. ಅಂದರೆ ಎಲ್ಲ ಪರಿಚಯ ಇದ್ದವ್ರೆ, ಎಲ್ಲ ಬೆಳಗ್ಗೆ ಊರವ್ರು ಎಲ್ಲರೂ ವಾಕ್ ಬರ್ತಿದ್ರಲ್ಲ. ಎಲ್ಲರೂ ಏನು ಇವಾಗ ನೀವು ವಾಕ್ ಬರ್ತೀರಾ ಅಂತಿದ್ರಲ್ಲ. ಅದೊಂಥರ ಏನೋ ಮುಜುಗರ ಅನಿಸೋದು. ಅಂದರೆ ನಾವು ವಾಕ್ ಹೋಗ್ತಾ ಇರಲಿಲ್ಲ. ಈಗ ಒಂದು ತಿಂಗಳಿಂದ ಅಷ್ಟೇ ಸ್ವಲ್ಪ ನಾನು ಹುಷಾರು ತಪ್ಪಿದಾಗಿಂದ ವಾಕ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನು ನಾನು ಹೋಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಪ್ರೀತು ಇಲ್ಲ ಬಾತೆ ಹೋಗೋಣ ಅಂತ ಹೇಳಿ ಫೋರ್ಸ್ ಮಾಡ್ತು. ಡಾಕ್ಟರ್ ಬೇರೆ ಹಂಗೆ ವಾಕ್ ಮಾಡೋದಕ್ಕೆ ಬೇರೆ ಹೇಳಿದರು. ಆವಾಗಿಂದ ಸರಿ ಅಂತ ಅಂದ್ಬಿಟ್ಟು ವಾಕ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಸಂಡೇ ಇವ್ನು ರಿಷಿ ಬೇರೆ ಬರ್ತೀನಿ ಅಂತ ನೈಟೇ ಹೇಳಿದ್ದ, ಆದರೆ ಅವ್ನು ಬರಲಿಲ್ಲ. ನಾನು ಭಾನುಪ್ರೀತು ನಾವು 3 ಮಾತ್ರ ಬಂದ್ವಿ. ಅದಕ್ಕೆ ಬರ್ತಾಯಿದ್ರು. ಆದರೆ ಅವ್ರಿಗೂ ಸ್ವಲ್ಪ ಕಾಲು ನೋವು ಇರೋದ್ರಿಂದ ಅವರು ಒಂದಿನ ಬರ್ತಾರೆ, ಒಂದಿನ ಬರ್ತಾಯಿದ್ರು. ಅಂದರೆ ಇದು ತುಂಬ ದೂರ ಆಯಿತು, ಒಂದು 4-5 ಕಿಲೋಮೀಟ್ರೇ ಆಗೋಗುತ್ತೆ. ನಾವು ಅಷ್ಟೆಲ್ಲ ಹೋಗಿ ವಾಕ್ ಮಾಡ್ಕೊಬರೋ ಅಷ್ಟರಲ್ಲಿ ತುಂಬ ದೂರನೇ ಐತೆ. ಇನ್ನು 1 ಅವರ್ ಅಂತೂ ಬೇಕೇ ಬೇಕು. ಬೆಳಗ್ಗೆ ಟೈಮ್ ಆದರೆ ನಾವು 6 ಗಂಟೆಗೆ ಹೋಗಿ 6:45 ವಾಪಸ್ ಬಂದುಬಿಡ್ತೀವಿ. ಸಂಡೇ ಟೈಮಲ್ಲಾದರೆ ಸ್ವಲ್ಪ ಲೇಟಾಗಿ ಒಂದು 7 ಗಂಟೆ 7:15 7:15 ಅಷ್ಟರಲ್ಲಿ ರಿಟರ್ನ್ ಬರ್ತೀವಿ. ಸಂಡೇ ಮಾತ್ರ. ಅಥವಾ ಮಕ್ಕಳು ಏನು ಆಫೀಸ್ ಏನು ಹೋಗಲ್ವಲ್ಲ, ರಜೆ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದರೂ ನಡೆಯುತ್ತೆ. ಅಣ್ಣ ಅದಕ್ಕೆ ಅವರು ಹೋಗಿ ತೊಗೊಂಡು ರಿಟರ್ನ್ ಬರೋ ಅಷ್ಟರಲ್ಲಿ ನಾವು ಮನೆಗೆ ಬಂದು ಬಿಸಿನೀರು ಕಾಯಿಸಿ ಇಡ್ತಿದ್ವಿ ಅಷ್ಟೇನೆ. ಇವತ್ತು ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಕೊಂಡು ತುಂಬಾ ಚೆನ್ನಾಗಿತ್ತು. ನವಿಲು ಬೇರೆ ತುಂಬಾ ಇದೆಯಲ್ಲ, ಪಕ್ಕ ಕಾಡಿದೆಯಲ್ವ. ಆ ನವಿಲು ಊರೊಳಗಡೆ ಏನಾದರೂ ಬಂತು ಅಂತಂದಾಗ ನವಿಲುಗರಿ ಒಂದು ಸಿಕ್ತು, ಅದನ್ನು ತೊಗೊಂಡು ಬರ್ತಾಯಿದ್ವಿ. ಆದರೆ ತುಂಬ ಜನ ಅದನ್ನು ತುಳಿದ್ಬಿಟ್ಟಿದ್ರು, ಅಷ್ಟು ಚೆನ್ನಾಗೂ ಇರಲಿಲ್ಲ. ಪ್ರೀತು ಮಾತ್ರ ಓಡ್ತಾಯಿತ್ತು. ನಾನು ಭಾನು ನಿಧಾನಕ್ಕೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನಾನು ಭಾನಿಗೆ ಅದೇ ಹೇಳ್ತಾಯಿದ್ದೆ, ನಾನು ಪ್ರೀತು ಇಬ್ಬರೇ ಬಂದರೆ ಪ್ರೀತು ಹೋಗಿರುತ್ತೆ, ನಾನು ಒಬ್ಬಳೇ ತುಂಬ ದೂರ ಇರ್ತೀನಿ, ಅವಾಗ ನನಗೂ ಸ್ವಲ್ಪ ಭಯ ಆಗುತ್ತೆ ಅಂತ ನೈಸ್ ರೋಡಲ್ಲಿ ನೋಡ್ತಾ ಇದ್ವಿ. ಎಲ್ಲ ಗಾಡಿಗಳು ಹೋಗ್ತಾ ಇತ್ತಲ್ಲ, ತುಂಬಾ ಚೆನ್ನಾಗೈತೆ ನಮ್ಮ ಮನೆ ಸೈಡೆಲ್ಲ ವಾಕ್ ಮಾಡೋದಕ್ಕೆ. ಪ್ರೀತು ಇದು ಈ ಒಂದು ಹಳ್ಳ ಇದೆಯಲ್ಲ, ಅದು ರೈಟ್ ಲೆಗ್ ಫಸ್ಟ್ ಇಡೋದಾ ಲೆಫ್ಟ್ ಲೆಗ್ ಫಸ್ಟ್ ಇಡೋದಾ ಅಂತ ಅಂದ್ಬಿಟ್ಟು ಅದನ್ನು ಸುಮ್ಮನೆ ಇದು ಮಾಡ್ತಾ ಇದ್ದಿದ್ದು. ಅದರಲ್ಲಿ ಒಂದು ಸಾರಿ ರೈಟ್ ಲೆಗ್ ಇಟ್ಕೊಂಡು ಬಂತು. ಮನೆಗೆ ಬರೋಷ್ಟರಲ್ಲಿ ನಾನಿದು ಹಾಕಿದ್ದು ಈ ಗಿಡನ ಅಂದರೆ ಫಸ್ಟ್ ಹಾಕಿದ್ದೆ ಮನಿ ಪ್ಲಾಂಟು. ಅದು ಯಾಕೋ ಅದಷ್ಟು ಚೆನ್ನಾಗಿ ಬಂದಿಲ್ಲ. ಇವಾಗ ಹಾಕಿರೋಂತೂ ತುಂಬಾ ಚೆನ್ನಾಗಿ ಬಂದುಬಿಟ್ಟೈತೆ. ನೈಟು ದೋಸೆಗೆ ನೆನೆಸಿಟ್ಟಿದ್ನಲ್ಲ, ದೋಸೆ ಮಾಡೋಣ ಚಿಕನ್ ಫ್ರೈ ಮಾಡಿ ಅಂತ ಹೇಳಿ ಅದು ಬಂದು ಚಿಕನ್ ಫ್ರೈ ಎಲ್ಲ ಮಾಡಿ ಪ್ರೀತು ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಮೇಲ್ಗಡೆ ಹೋಗಿ ಬಂದೇ ಇರಲಿಲ್ಲ. ನಾನು ಬಾನಿನೇ ಮಾಡ್ತಾಯಿದ್ವಿ.
ಚಿಕನ್ ಫ್ರೈ ಮಾಡಿ ಲಾಲಿಪಾಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಮಟನ್ ಬೇರೆ ತೊಗೊಬಂದಿದ್ರಲ್ಲ, ಮಟನ್ ಸಾಂಬಾರು ಮಾಡಿ ಇಟ್ಬಿಡೋಣ. ನಮ್ಮ ಅಕ್ಕ ಮಗಂದೊಂದು ದೀಪಶಾಸ್ತ್ರ ಬೇರೆ ಇತ್ತು, ಅಲ್ಲಿ ಬೇರೆ ಹೋಗ್ಬೇಕಾಗಿತ್ತು ಮಧ್ಯಾಹ್ನಕ್ಕೆ. ಇನ್ನು ಮಧ್ಯಾಹ್ನ ಅಡುಗೆ ಮಾಡೋರು ಯಾರು, ಇವಾಗೆಲ್ಲ ಮಾಡಿ ಇಟ್ಬಿಡೋಣ, ಸಂಜೆ ಒನ್ ಟೈಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಟ್ಟಿದ್ವಿ. ದೋಸೆ ಒಂದು ಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಪ್ರೀತಿ ಮಾತ್ರ ಕೆಳಗಡೆ ಬಂದೇ ಇರಲಿಲ್ಲ. ನಾನು ಎಲ್ಲೋಯ್ತು ಇನ್ನೂ ಬಂದಿಲ್ವಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಅಮ್ಮನಿಗೆ ಏನಾದರೂ ಮುದ್ದೆ ಬೇಕಾ ಅಂತ ಅಂದ್ಬಿಟ್ಟು ಕೇಳಿದ್ವಿ. ಅಮ್ಮ ಇಲ್ಲ ನಾನು ದೋಸೆನೇ ತಿಂತೀನಿ ಸಾಂಬಾರಲ್ಲಿ, ನನಗೆ ಸೋರೆಕಾಯಿ ಹಾಕ್ಬಿಟ್ಟು ಮಾಡ್ಕೊಂಡು ಕೊಡ್ರಿ ಅಂತ ಹೇಳಿದ್ರಿ. ಗುಡ್ಡೆ ಮಾಂಸಲೆಲ್ಲ ಬೇರೆ ಬೇರೆ ಥರ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಕೊಟ್ಟಿದ್ದರು. ಅಂದರೆ ಅಮ್ಮನಿಗೆ ನಾವು ಮಟನ್ನು ಅಷ್ಟು ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಸೋರೆಕಾಯಿ ಹಾಕ್ಬಿಟ್ಟು ಮಾಡ್ಕೊಂಡು ಕೊಟ್ಟರೆ ಅಕ್ಕ ಸೋರೆಕಾಯಿ ಆದರೂ ತಿಂತಾರೆ, ಪೀಸ್ ಏನೋ ಅಷ್ಟು ತಿನ್ನಲ್ಲ ಅಂತ ಹೇಳಿ ಅದನ್ನು ಸಪ್ರೇಟಾಗಿ ಅಮ್ಮನಿಗೆ ಮಾತ್ರ ಸ್ವಲ್ಪ ಮಾಡ್ಕೊಂಡು ಕೊಟ್ವಿ. ನಮಗೆ ಬೇರೆ ಸಾಂಬಾರು ಮಾಡ್ಕೊಂಡ್ವಿ. ಇನ್ನು ಟಿಫನ್ಗೆ ಎಲ್ಲರೂ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರಿಗೂ ದೋಸೆ ಮಾಡಿಕೊಡೋಕ್ಕೆ ಬಾನಿಗೆ ಹೇಳ್ಬಿಟ್ಟು ನಾನು ಬಟ್ಟೆ ಹಾಕ್ಬಿಟ್ಟು ಬರ್ತೀನಿ, ಮೇಲ್ಗಡೆ ಎಲ್ಲ ಪ್ರೀತು ಹೋಗಿದ್ದು ಬಂದೇ ಇಲ್ಲ, ನೋಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಮೇಲ್ಗಡೆ ಬಂದೆ. ನೋಡಿದ್ರೆ ಪ್ರೀತು ನಿದ್ದೆ ಮಾಡ್ತಾ ಐತೆ. ವಿಡಿಯೋ ಮಾಡೋಣ ಅಂತ ನೋಡಿದ್ರೆ ವಾಕಿಂಗ್ ಹೋಗ್ಬಿಟ್ಟು ಬಂದು ನಿದ್ದೆ ಮಾಡ್ತಾವ. ನೀನೇ ಮೊದಲನೇದು. ಹಾಯ್ ಚಿನ್ನವ, ಎದಳ ಮೇಲೆ ಮಾಡಿದ್ಯಾ ದೋಸೆ ಚಿಕನ್ ಫ್ರೈ ಎಲ್ಲ? ನಿದ್ದೆ ಮಾಡ್ತಿದ್ದೀಯಾ? ಎದೇಳು, ಎದ್ಬಾ ಮಾಡು. ಟೈಮ್ ಎಷ್ಟಾಗೈತೆ? ಮತ್ತೆ 9:30ಗೆ ನಾಷ್ಟ ಮಾಡೋದು ಬೇಡವಾ? ನೀನು ಅಲ್ಲುಜ್ಕೊಂಡು ಬಂದು ತಿನ್ನೋಕ್ಕೆ ಬರ್ತೀಯಮ್ಮ, ಮಾಡೋದಿಲ್ಲಿ ಬೆಳಿಗ್ಗೆನೆ ಅಲ್ಲುಜ್ಜಿದ್ಯಲ್ಲ. ಇನ್ನೊಂದು ಸಾರಿ ಮಲಗಿದ್ದೆದ್ದಿಯಲ್ಲ, ಇನ್ನೊಂದು ಸಾರಿನಾ? ಎದ್ಬಾ, ನಾನೇ ಎಲ್ಲ ಮಾಡ್ತೀನತ್ತೆ ಅಂತ ಹೇಳ್ಬಿಟ್ಟು ವಾಕಿಂಗ್ ಹೋಗಿ ಬಂದು ಬೆಡ್ಶೀಟ್ ಹೊದ್ಕೊಂಡು ಮಲಗಿದ್ದೀಯಾ ಕಳ್ಳಿ. ವಾಕಿಂದ ಬಂದ ಮೇಲೆ ನಿದ್ದೆ ಮಾಡ್ತಾಯಿದ್ದೆ. ನಾ ಯಾಕೆ ಇವತ್ತು ನಿದ್ದೆ ಮಾಡ್ತಾಯಿದ್ದೆ ಅಂತಂದರೆ ಚಳಿ ಆಯ್ತಂತೆ, ನಿದ್ದೆ ಬರ್ತಿತ್ತಂತೆ. ಫುಲ್ಲು ನಿದ್ದೆ ಮಾಡಿಬಿಟ್ಟೈತೆ 7 ಗಂಟೆಯಿಂದ 9:30 ತನಕ. ನಾವೇನು ಮೇಲ್ಗಡೆ ಹೋಗಿದ್ದು ಬಂದೇ ಇಲ್ಲ, ಏನು ಓದ್ಕೋತಾ ಇರ್ಬೋದೇನೋ ಅಂತ ನಾವು ಅಂದ್ಕೊಂಡ್ರೆ ಬಂದು ನೋಡಿದ್ರೆ ಬೆಡ್ಶೀಟ್ ಹೊದ್ಕೊಂಡು ಮೇಡಮ್ ಅವ್ರು ಮಲಗಿದ್ದಾರೆ. ಆಮೇಲೆ ಬಾ ಪಾಪ ಅಂತ ಹೇಳ್ಬಿಟ್ಟು ನಾನು ಟೆರೇಸಲ್ಲಿ ಬಟ್ಟೆಗಳೆಲ್ಲ ಎತ್ತಾಕ್ಬಿಟ್ಟು, ಆಮೇಲೆ ಮನೆ ಹತ್ರ ಬೇರೆ ಅವು ಬಂದುಬಿಟ್ಟಿತ್ತು ನೈಟು. ಹಾಗಾಗಿ ಮನೆ ಸುತ್ತು ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಮನೆ ಸುತ್ತೂ ಎಲ್ಲ ಗಿಡಗಳು ಬೆಳ್ಕೊಂಡಿತ್ತು. ಆ ಕಡೆ ಸೈಟವರು ಯಾರೂ ಬರೋಲ್ಲ, ಈ ಕಡೆ ಸೈಟವರು ಯಾರೂ ಬರೋಲ್ಲ. ಹಾಗಾಗಿ ಪ್ರತಿ ಸಾರಿ ಮಳೆಗಾಲದಲ್ಲಿ ನಾವೇ ಕ್ಲೀನ್ ಮಾಡಿಸ್ಬೇಕು ಮನೆ ಸುತ್ತೂ. ಇಲ್ಲಾಂದರೆ ಯಾವ್ಗಳ್ದು ಬೇರೆ ಕಾಟ ಬೇರೆ ಅಲ್ಲ, ನಮ್ಮದು ಒಂಟಿ ಮನೆ ಬೇರೆ ಇರೋದಕ್ಕೂ ನಮಗೆ ಸ್ವಲ್ಪ ಭಯ ಆಗುತ್ತೆ. ಮಕ್ಕಳೆಲ್ಲ ಓಡಾಡ್ತಾಯಿದ್ರೆ ಮೊನ್ನೆ ನೈಟ್ ನೋಡಿದ್ರೆ ಇದ್ದಕ್ಕಿದ್ದಂಗೆ ಅವು ಬಂದುಬಿಟ್ಟಿತ್ತು. ಅಮ್ಮ ನೋಡಿದ್ರೆ ಆ ಸೈಡಿಂದ ಬರ್ತಾಯಿದ್ರು. ನಾನು ಯಾಕಮ್ಮ ಇಲ್ಲಿ ಬಂದಿದ್ಯಾ ಅಂತಂದರೆ ಚೀಪೆಕಾಯಿ ಕಿತ್ಕೊಳ್ಳೋಕ್ಕೆ ಅಂತ ಹೇಳಿದ್ರು ಅವಾಗ. ಅಂದರೆ ನಮ್ಮದು ಚೀಪೆ ಮರ ಇದೆಯಲ್ಲ, ಅದು ಆ ಕಾಂಪೌಂಡಿಂದ ಆ ಕಡೆ ಹೊಟ್ಟೋಗಿದೆ. ಆ ಕಡೆನೇ ಜಾಸ್ತಿ ಚೀಪೆಕಾಯಿ ಬಿಡ್ತಾಯಿದ್ದಿದ್ದು. ಈ ಕಡೆ ಮನೆ ಒಳಗಡೆ ಈ ಕಡೆ ಬಿಟ್ಟಿರೋ ಜಾಗದಲ್ಲಿ ಅಂದರೆ ಫುಲ್ಲು ಕಡ್ದುಬಿಟ್ಟಿದ್ವಲ್ಲ ಮರನ, ಮನೆಗೆಲ್ಲ ಕಿಟಕಿ ತನಕ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು, ಹಾಗಾಗಿ ಆ ಕಡೆ ಬಿಟ್ಟಿದ್ರೆ ಆ ಕಡೆನೇ ಬಿಡ್ತಾಯಿತ್ತು. ಅದನ್ನು ಜಾಗ ಮಾಡ್ಕೊಂಡಿದ್ದೀನಿ, ಹೋಗಿ ಕಿತ್ಕೊಂಬರ್ತೀನಿ ಅಂದ್ಬಿಟ್ಟು ಅಮ್ಮ ಹೋಗಿದ್ರು. ಸರಿ ಅಂತ ಹೇಳಿ ಇನ್ನು ನಮ್ಮದು ಟಿಫನೆಲ್ಲ ಆಗಿತ್ತಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿದ್ರೆ ಆರಾಮ್ಸೆ 1 ಅವರ್ ಆದರೂ ರೆಸ್ಟ್ ಮಾಡ್ಬೋದು. ಆಮೇಲೆ ಫಂಕ್ಷನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನು ಬಟ್ಟೆ ಎಲ್ಲ ಎತ್ತಾಕಿ ಆರಾಕಿ ಬರೋ ಅಷ್ಟರಲ್ಲಿ ಅಮ್ಮನೂ ಬಂದರು. ಅಷ್ಟರಲ್ಲಿ ಭಾವನಮ್ಮನೂ ಎಲ್ಲರಿಗೂ ದೋಸೆ ಹಾಕೊಂಡು ಕೊಡ್ತಾ ಇತ್ತು. ಇನ್ನು ಟಿಫನ್ ಎಲ್ಲ ಮುಗಿಸಿದಾದ್ಮೇಲೆ ಪ್ರೀತು ಅಷ್ಟರಲ್ಲಿ ನಾನು ಬಟ್ಟೆ ಎಲ್ಲ ಎತ್ತಾಕ್ಬಿಟ್ಟು ಬರೋ ಅಷ್ಟು ಬಂದು ಟಿಫನ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೊಟ್ಬಿಟ್ಟಿತ್ತು. ಚಳಿ ಐತೆ ನನಗೆ ಅಂತ. ಅದು ಫುಲ್ಲು ನಿದ್ದೆ, ಭಾನುವಾರ ಬಂತು ಅಂದರೆ ಫುಲ್ ನಿದ್ದೆ ಮಾಡಬೇಕು, ಎಲ್ಲೂ ಹೋಗೋದು ಇಲ್ಲ ಎಲ್ಲೂ ಬರೋದು ಇಲ್ಲ ಅನ್ನೋ ಥರ. ಸರಿ ಅಂತ ಹೇಳಿ ನಾವು ಟಿಫನ್ ಎಲ್ಲ ಮುಗಿಸಿ ಆಮೇಲೆ ಏನು ಮಾಡ್ತಾಯಿದ್ದೆ ಮತ್ತೆ ಅಂತಂದ್ಬಿಟ್ಟು 1 ಅವರ್ ಆಗೇ ಹೋಯಿತು. ನಾವು ಫಂಕ್ಷನ್ಗೆಲ್ಲ ನಾವು ರೆಡಿ ಆಗಿಬಿಟ್ಟು ಅದಕ್ಕೆ ಸ್ನಾನ ಮಾಡ್ಕೊ ಹೋಗ್ರಿ ಅಂತ ಮಕ್ಳಿಗೆ ಹೇಳಿದ್ರು. ಅವ್ರು ಸರಿ ಅಂದರು. ನಾನು ಪ್ರೀತು ಏನು ಮಾಡ್ತಾಯಿದ್ದೆ, ಬಾ ಹೇಳ್ಬಿಟ್ಟು ಬರ್ತೀನಿ ಇರು ಅಂತ ಅಂದ್ಬಿಟ್ಟು ನಾನು ಬಂದೆ. ಸ್ನಾನ ಆಯ್ತಮ್ಮ? ಇದೇನಿದು ಸ್ನಾನ ಮಾಡ್ಬಿಟ್ಟು ಹಿಂಗೆ ರೆಡಿ ಆಗಿಬಿಟ್ಟಿದ್ದೀಯಾ? ಮಲ್ಕೊಳಕ್ಕೆ ಹಿಂಗೆ ರೆಡಿ ಆಗಿದೆಯಾ? ಅಯ್ಯೋ ಶಿವನೇ, ಇದೇನಿದು ಸಾಕ್ಸು? ಮಲ್ಕೊ ಓದ್ಕೊಳ್ಳಲ್ವಾ? ಮಲ್ಕೊಳ್ಳೋಕ್ಕೆ ಇಷ್ಟೆಲ್ಲ ರೆಡಿ ಆಗಿಬಿಟ್ಟು ಸ್ನಾನ ಮಾಡಿ ಇಷ್ಟೆಲ್ಲ ರೆಡಿಯಾಗಿ ಮಲ್ಕೋತಾ ಇದೆಯಾ? ನೈಸ್ ಸೂಪರ್. ಬಾಯ್, ನಾವು ಹೋಗಿ ಬರ್ತೀವಿ. ಬಾಯ್. ಮಕ್ಳೊಂದು ಸರಿ ನೀವು ಮಲ್ಕೊಳ್ಳಿ, ನಾವು ಹೋಗ್ಬಿಟ್ಟು ಬರ್ತೀವಿ ಇಲ್ಲೇ ಫಂಕ್ಷನ್ಗೆ ಅಂತ ಹೇಳಿ ನಾವೊಂದು 12 ಗಂಟೆ ಹಂಗೆ ನಾನು ಹೊತ್ತಿಗೆ ಇಬ್ಬರು ಹೊರಟ್ವಿ. ನಮ್ಮ ಅಕ್ಕರ ಮನೆಯಿಂದ ಸ್ವಲ್ಪ ಮುಂದೆಗಡೆನೇ ಇದ್ದಿದ್ದು. ಸಂಡೇ ಮಾತ್ರ ಯಾವುದು ಫಂಕ್ಷನ್ನೇ ಇರಬಾರ್ದಪ್ಪ, ಎಲ್ಲೂ ಹೋಗೋದಕ್ಕೆ ಆಗಲ್ಲ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.